ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ವಿಡಿಯೋನ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀವಿ. ಸೊ ಸ್ವಲ್ಪ ಪಾಸ್ ತೊಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಲೈಫ್ನ ಎಂಜಾಯ್ ಮಾಡಿ ಸೊ ನೆಕ್ಸ್ಟ್ ನಮ್ಮ ವೀಡಿಯೋಸ್ನ ಸ್ವಲ್ಪ ಯೂಟ್ಯೂಬ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಒಂದು ಸಣ್ಣ ಬ್ರೇಕ್ ತೊಗೊಂಡು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರು ನಮ್ಮ ಚಾನಲ್ನಲ್ಲಿ ಬರುವಂಥ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ in this channel we will be talking or we will be uploading videos only on different manifestation techniques. ಆ್ಯಂಡ್ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸನ್ನು ನಾನು ಸುಮ್ಮನೆ ನಿಮಗೆ ಯಾವುದೋ ಟೆಕ್ನಿಕ್ ಯಾರು ಹೇಳಿದ್ರು ಅಥವಾ ಬೇರೆ ಯೂಟ್ಯೂಬ್ ಚಾನಲ್ ನೋಡಿ ಜಸ್ಟ್ ನಾನು ನಿಮಗೆ ಟೆಕ್ನಿಕ್ಸ್ ಬಗ್ಗೆ ಹೇಳ್ತಾ ಹೋಗಲ್ಲ. ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ನನಗೆ ಆದಂಥ ರಿಯಲ್ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಸೊ ಅದ್ರ ಬೇಸಿಸ್ ಮೇಲೆ ನಾನು ನನಗೆ ಯಾವುದು ಚೆನ್ನಾಗಿ ಅನಿಸಿದೆ ಆ್ಯಂಡ್ ವರ್ಕ್ ಆಗಿದೆ ಸೊ ಅದನ್ನು ನಾನಿಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ವಿಡಿಯೋನ ನನ್ನ ನಾಲೆಡ್ಜ್ ತಕ್ಕಂಗೆ ವಿಡಿಯೋನ ಮಾಡಿ ಹಾಕ್ತಾಯಿದ್ದೇನೆ. ಸೊ ಈ ವಿಡಿಯೋ ಮಾಡ್ತಿರೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನನಗೆ ಯುಟಿಲೈಸ್ ಆದಂಗೆ ಅಥವಾ ನನಗೆ ಹೆಲ್ಪ್ ಆದಂಗೆ ನೋಡುವಂಥ ಅಥವಾ ಇನ್ನೂ ಒಬ್ರಿಗೆ ಹೆಲ್ಪ್ ಆದ್ರೂ ಕೂಡ ನಾನು ವಿಡಿಯೋ ಮಾಡಿರೋ ಒಂದು ಕಾರಣ ಸಾರ್ಥಕ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ನಿಮಗಾಗಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವತ್ತಿನ ವಿಷಯದಲ್ಲಿ ಅಥವಾ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇರುವಂಥ ವಿಷಯ ಬಂದು 555 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಸೊ ತುಂಬ ಜನ ಕೇಳಿರ್ತೀರ. ಸೊ 555 ಇಸ್ ಎನ್ ಏಂಜಲ್ ನಂಬರ್. ನಿಮಗೆ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿರುತ್ತೆ. ಬಿಗ್ ಚೇಂಜಸ್, ಗ್ರೋತ್, ಸಪೋರ್ಟ್, ಫೈನಾನ್ಷಿಯಲ್ ಆರ್ ದಟ್ ಯುವರ್ ಕರಿಯರ್ ಬ್ರೇಕ್ ಥ್ರೂ. ಸೊ ನಿಮಗೆ ಅದೆಲ್ಲನೂ ಆಗ್ತಾ ಇದೆ ಅಂತ ಹೇಳಿದ್ರೆ ಸೊ ದಟ್ ಈಸ್ ಡ್ಯೂ ಟು ದ ಏಂಜಲ್ ನಂಬರ್ 555. ಸೊ ಏಂಜಲ್ಸ್ ಆರ್ ಬ್ಲೆಸ್ಸಿಂಗ್ ಯು. So therefore you are getting all the goodness, okay, all the good things in life. ಸೊ ಹಾಗಾದರೆ ಈ 555 ಟೆಕ್ನಿಕ್ ಹೇಗೆ ಮಾಡೋದು? ಇದಂತೂ ನನಗೆ ತುಂಬಾ ವರ್ಕ್ ಆಗಿದೆ ನಿಜ ಹೇಳಬೇಕು ಅಂತ ಹೇಳಿದ್ರೆ. ನಾನು ಇದನ್ನು ಒಂದು ಸತಿ ಅಲ್ಲ, ಇದುವರೆಗೆ 2 times ಟ್ರೈ ಮಾಡಿದ್ದೀನಿ. 2 times ಕೂಡ ಐ ಹ್ಯಾವ್ ಸಕ್ಸೀಡೆಡ್. ಸೊ ನನಗೆ ಈ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಟೈಮ್ ಬಂದು 33 seconds ತೋರಿಸ್ತಾ ಇದೆ. ಸೊ 33. ಸೊ ದಟ್ ಈಸ್ ಆಲ್ಸೋ ಏಂಜಲ್ ನಂಬರ್. ಸೊ ಥ್ಯಾಂಕ್ಸ್ ಯೂನಿವರ್ಸ್ ಆ್ಯಂಡ್ ಥ್ಯಾಂಕ್ ಟು ಏಂಜಲ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ 555 ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಇದು ನಾನು ಆಗಲೇ ಹೇಳ್ದಂಗೆ ಇದು ನನಗಂತೂ ತುಂಬಾ ಹೆಲ್ಪ್ ಆಗಿದೆ. ಆ್ಯಂಡ್ ನನ್ನ ಡ್ರೀಮ್ಸನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಈ ಟೆಕ್ನಿಕ್ ನನಗೆ ಒಂಥರ ತುಂಬ ಇಷ್ಟ ಆ್ಯಂಡ್ ರಿಯಲ್ ಆಗಿ ನಾನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋ ನಿಮಗಾಗಿ. ಸೊ 555 ಟೆಕ್ನಿಕ್ ಅಂದರೆ ಏನು ಮಾಡಬೇಕು? ಫಸ್ಟ್ ಡೇ ನೀವು ಯಾವಾಗ ಸ್ಟಾರ್ಟ್ ಮಾಡ್ತಿರೋ ಅದಕ್ಕೊಂದಿನ ಮುಂಚೆನೇ ಅದನ್ನ ನಿಮ್ದು ಏನು ಪರ್ಟಿಕ್ಯುಲರ್ ನೀಡ್ ಇದೆ, ಪರ್ಟಿಕ್ಯುಲರ್ ಡ್ರೀಮ್, ಪರ್ಟಿಕ್ಯುಲರ್ ಏನು ಒಂದು ವಿಷಯ ಇದೆ ಸೊ ಅದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ಯೋಚನೆ ಮಾಡಿ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ. ನನಗೆ ಇದಾಗಲೇಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಜಾಬ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅನ್ನೋದಾದರೆ ನನಗೆ ಈ ಪೊಸಿಷನ್ನೇ ಬೇಕು, ಇದೇ ಕಂಪನಿಯಲ್ಲಿ ಬೇಕು ಆ್ಯಂಡ್ ದೆನ್ ಇಷ್ಟೇ ಸ್ಯಾಲ್ರಿ ಇರಬೇಕು ಅಂತಲೂ ನೀವು ಫಿಕ್ಸ್ ಮಾಡ್ಕೋಬೋದು. ಅದನ್ನು ಮೈಂಡ್ಸೆಟ್ಟಲ್ಲಿ ಇಟ್ಕೊಬೋದು. ಸೊ ಯಾವ ಕಂಪನಿ, ಯಾವ ಪೊಸಿಷನ್ನು, ಎಷ್ಟು ಸ್ಯಾಲ್ರಿ ಇದೆಲ್ಲನೂ ಥಿಂಕ್ ಆದಮೇಲೆ ನಿಮಗೆ ನೆಕ್ಸ್ಟ್ ಡೇ ಫ್ರೆಶ್ ಆಗಿ ಮೆಡಿಟೇಟ್ ಮಾಡಿ ಆರಾಮಾಗಿ ಕೂತ್ಕೊಳ್ಳಿ ಒಂದು ಜಾಗದಲ್ಲಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಮೆಡಿಟೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ 5 to 10 minutes ಮೆಡಿಟೇಷನ್ ಮಾಡಿ. ಓಕೆ, ಸೊ ದೆನ್ ಯು ಕ್ಯಾನ್ ಸ್ಟಾರ್ಟ್. ಸೊ ಹೇಗೆ ಸ್ಟಾರ್ಟ್ ಮಾಡೋದು? ಒಂದು ಬುಕ್ ಅಥವಾ ಒಂದು ಪೇಪರ್, ಒಂದು ಡೈರಿ ಏನಾದರೂ ತೊಗೊಳ್ಳಿ. ಓಕೆ, ಸೊ ಅದ್ರಲ್ಲಿ ನೀವೇನು ಮಾಡಬೇಕು, ಅಟ್ಲೀಸ್ಟ್ ಅದು 5 to 6 pages ಇರಬೇಕು. ಅದ್ರಲ್ಲಿ ಮಿನಿಮಮ್ ಒಂದೇ ಕಡೆ ಇರಲಿ. ಸೊ 5 to 6 pagesನ ನಿಮ್ಮ ಹತ್ರ ಬುಕ್ ಇಲ್ಲ ಅಂತ ಹೇಳಿದ್ರೆ ವೈಟ್ ಶೀಟ್ಸ್ ಇದೆ ಅಂತ ಹೇಳಿದ್ರೆ ಅದನ್ನೇ ಸ್ಟೇಬಲ್ ಮಾಡಿಕೊಂಡ್ರೆ ಆಗುತ್ತೆ. ಓಕೆ, ಸೊ 5 to 6 pagesನ ತೊಗೊಳ್ಳಿ ಆ್ಯಂಡ್ ದೆನ್ ಬ್ಲೂ ಪೆನ್ನನ್ನು ಯೂಸ್ ಮಾಡಿ. ಓಕೆ, ಸೊ ಬ್ಲೂ ಪೆನ್, ಬ್ಲ್ಯಾಕ್ನ ನಾನು ಅಷ್ಟು ಪ್ರಿಫರ್ ಮಾಡೋಕ್ಕೆ ಹೋಗಲ್ಲ ಯಾವುದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಬೇಕಂದಾಗ, ಬಿಕಾಸ್ ಬ್ಲಾಕೇಜಸ್ ಅಂತ ಏನು ಹೇಳ್ತಾರೆ. ಸೊ ಬ್ಲ್ಯಾಕ್ ಇಟ್ ಈಸ್ ನಾಟ್ ಗುಡ್ ಅನ್ನೋದಕ್ಕೋಸ್ಕರ ನಾನು ಬ್ಲ್ಯಾಕ್ನ ಯೂಸ್ ಮಾಡಲ್ಲ. ಬ್ಲೂ ಈಸ್ ಪ್ರಿಫರಬಲ್, ಸೊ ಯು ಕ್ಯಾನ್ ಯೂಸ್ ಬ್ಲೂ ಪೆನ್.
ಸೊ ಬ್ಲೂ ಪೆನ್ನಲ್ಲಿ ಏನು ಮಾಡಬೇಕು, ಯು ಹ್ಯಾವ್ ಟು ರೈಟ್ ಇನ್ ಪ್ರೆಸೆಂಟ್ ಟೆನ್ಸ್. ಫಾರ್ ಎಕ್ಸಾಂಪಲ್, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗಿವಿಂಗ್ ಮೀ associate position at this company with so much salary. Thank you universe for giving this opportunity or for giving this position as XYZ at this company with the salary. So this you have to write 55 times. ಒಂದು ಸ್ಟ್ರೆಚ್ಚಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ. ಮೆಡಿಟೇಟ್ ಮಾಡಿರ್ತೀರಾ, ರಿಲ್ಯಾಕ್ಸ್ ಆಗಿರುತ್ತೆ, ಮೈಂಡ್ ಕಂಟ್ರೋಲಲ್ಲಿರುತ್ತೆ. ಸೊ 55 ಟೈಮ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗಿವಿಂಗ್ ಮೇ ದಿಸ್ ಜಾಬ್ ಆಟ್ ದಿಸ್ ಕಂಪನಿ ವಿತ್ ಸಮ್ ಸ್ಯಾಲ್ರಿ. ಓಕೆ, ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ರೈಟ್ 55 times. After writing this 55 times, okay, then just for 2 minutes or 1 minute close your eyes and just imagine you're already in the particular position in that company where you are earning so much salary. Okay, so this you have to repeat for 5 days. ಇವತ್ತು ಮಾಡಿರ್ತೀರಾ, ಫಾರ್ ಎಕ್ಸಾಂಪಲ್ ಇವತ್ತು ಫ್ರೈಡೇ, ನೆಕ್ಸ್ಟ್ ನಾಳೆ ಸ್ಯಾಟರ್ಡೆ, ಸಂಡೇ, ಮಂಡೇ, ಟ್ಯೂಸ್ಡೇ. 5 days ಆದಮೇಲೆ ಅದನ್ನು ಮರ್ತುಬಿಡಿ. ಅಂದರೆ ಅದು ನೀವೆಲ್ಲೋ ಒಂದು ಕಡೆ ಇಟ್ಬಿಡಿ, ನೀವೆಲ್ಲೋ ಏನೋ ಇಟ್ಕೊಂಡಿರ್ತೀರೋ ಅಲ್ಲಿ ಇಟ್ಬಿಡಿ. ಸೊ ಫರ್ಗೆಟ್ ಅಬೌಟ್ ದ್ಯಾಟ್. ಸೊ ಜಸ್ಟ್ ಯು ಕ್ಯಾನ್ ಡೂ ಯುವರ್ ವರ್ಕ್ ಆ್ಯಂಡ್ ಡೂ ವಾಟ್ ಎವರ್ ಯು ಕ್ಯಾನ್ ಡೂ, ಬಟ್ ಡೋಂಟ್ ಥಿಂಕ್ ಅಬೌಟ್ ದಿಸ್. ಓಕೆ, ನೀವು ಹಿಂಗೆ ಬರೆದಿದ್ವಿ ಇದ್ರ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ನಿಮ್ಮ ಕೆಲಸ ಏನು, 55 times 5 days ಬರೆದಿದ್ದೀರಾ, ದೆನ್ ಯು ಹ್ಯಾವ್ ಟು ಕೀಪ್ ಇಟ್ ಅಸೈಡ್ and then do your work. But this technique will definitely bring all your dream or whatever you have written into reality. So this is my true experience, real experience, so I'm making this video. So I'm kindly approach you or kindly request you to do this technique to fulfill your desires, to fulfill your dreams. ಓಕೆ, ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡಿ, ಅಥವಾ ನಿಮಗೆ ಯಾವಾಗ ರೆಡಿ ಟು ರಿಸೀವರ್, ರೆಡಿ ಟು ರೈಟ್ ಅಂತ ಅನಿಸುತ್ತೋ, ಸೊ ಅವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮಗೆ ಹೆಲ್ಪ್ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟ್ನ ಸೆಕ್ಷನಲ್ಲಿ ಎಸ್ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಫಾರ್ ಫುಲ್ಫಿಲ್ಲಿಂಗ್ ವಾಟ್ ಎವರ್ ಯುವರ್ ಡ್ರೀಮ್ ಇಸ್. ಸೊ ಅದನ್ನು ಕಮೆಂಟ್ನ ಸೆಕ್ಷನಲ್ಲಿ ಕಮೆಂಟ್ನ ಮುಖಾಂತರ ತಿಳಿಸಿ. ಸೊ ಈ ವಿಡಿಯೋ ಬಗ್ಗೆ ಅಥವಾ ಈ ಒಂದು ಪರ್ಟಿಕ್ಯುಲರ್ ಟೆಕ್ನಿಕ್ ಬಗ್ಗೆ ಹೇಳಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡೆ, ಬಟ್ ಇವತ್ತು ಐ ಆಮ್ ಮೇಕಿಂಗ್ ದ ವಿಡಿಯೋ ಅಂತ ಹೇಳಿದ್ರೆ ದಿಸ್ ಇಸ್ ಆಲ್ ಏಂಜಲ್ ಬ್ಲೆಸ್ಸಿಂಗ್ಸ್, ಯೂನಿವರ್ಸ್ ಬ್ಲೆಸ್ಸಿಂಗ್ಸ್. ಓಕೆ, ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಕೀಪ್ ಸಪೋರ್ಟಿಂಗ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸೊ ಥ್ಯಾಂಕ್ ಯು.